ಪ್ರೈಸ್ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 107ನೇ ಅಧ್ಯಾಯ 41ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕಷ್ಟದಲ್ಲಿದ್ದ ದೀನರನ್ನು ಉನ್ನತಿಗೇರಿಸಿ ಕುರಿ ಹಿಂಡಿನಂತೆ ಹೆಚ್ಚಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಹೆಚ್ಚಿಸುವವರಾಗಿದ್ದಾರೆ. ಉನ್ನತ ಸ್ಥಿತಿಗೆ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಇವತ್ತು ಕರ್ತನು ಯಾವ ರೀತಿಯಾಗಿ ನಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ ಅಂದ್ರೆ, ಕುರಿ ಹಿಂಡಿನಂತೆ, ಕುರಿಗಳ ಹಿಂಡು ಹೇಗೆ ಅಭಿವೃದ್ಧಿಯಾಗಲ್ಪಡ್ತದೋ ಅದೇ ಪ್ರಕಾರವೇ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಹೆಚ್ಚಿಸುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಆತನು ನಮಗೆ ಏನಾಗಿದ್ದಾನೆ? ಉತ್ತಮನಾಗಿರುವ ಕುರುಬನು. ಆತನು ನಮ್ಮನ್ನ ಹಸಿರು ಹುಲ್ಲುಗಾವಲಲ್ಲಿ ನಡೆಸುವಂತಹ ಕುರುಬನು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಕರೆದುಕೊಂಡು ಹೋಗುವಂತಹ ಕುರುಬನು, ದೀನರಾಗಿದ್ದಂತಹ ನಮ್ಮನ್ನ, ಕಷ್ಟದಲ್ಲಿ ಮೊರೆ ಇಟ್ಟಂತಹ ನಮ್ಮನ್ನ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ದೀನಾವಸ್ಥೆಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಕುರಿ ಹಿಂಡಿನಂತೆ ಹೆಚ್ಚಿಸಿ ದೇವರು ನಮ್ಮನ್ನ ಉನ್ನತ ಸ್ಥಿತಿಯಲ್ಲಿ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆ ಕುರುಬನು ಇವತ್ತು ನಮ್ಮ ಜೀವಿತದಲ್ಲಿ ಇಲ್ಲವೆಂದಿದ್ದಾರೆ. ಇವತ್ತು ಅನೇಕ ನಾವೇನಾಗ್ತಾ ಇದ್ದೆವು? ಗಾಯಪಟ್ಟು ಹೋಗ್ತಾ ಇದ್ದೆವು, ಬಿದ್ದು ಹೋಗ್ತಾ ಇದ್ದೆವು, ಕಳೆದು ಹೋಗ್ತಾ ಇದ್ದೆವು. ಆದರೆ ನಮ್ಮ ಕುರುಬನು ನಮ್ಮ ಜೊತೆಗಾರನಾಗಿ ಇರುವುದರಿಂದ ಸರಿಯಾದ ಮಾರ್ಗದಲ್ಲಿ ಕರ್ತನ ಆತ್ಮನ ನಮ್ಮನ್ನ ನಡೆಸಿ ನಮ್ಮ ಕಷ್ಟಗಳನ್ನಾಗಿರ್ಬೋದು, ನಮ್ಮ ದುಃಖಗಳನ್ನ, ನಮ್ಮ ವೇದನೆಗಳನ್ನ ಎಲ್ಲವನ್ನ ಆತನು ಗ್ರಹಿಸಿಕೊಂಡು ನಮ್ಮ ಗಾಯಗಳನ್ನ ದೇವರು ವಾಸಿ ಮಾಡಿ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಹೆಚ್ಚಿಸಿ ಉನ್ನತ ಸ್ಥಿತಿಯಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ದೇವರೇ, ನಾನು ಒಂದು ದಿನಾವಸ್ಥೆಯಲ್ಲಿ ನಡೆದು ಹೋಗ್ತಾ ಇದ್ದೇನೆ, ಕಷ್ಟದಲ್ಲಿ ನಾನಿದ್ದೇನೆ, ನನ್ನ ನೀನು ಸಂಧಿಸು, ನನ್ನ ನೀನು ಆಶೀರ್ವಾದಿಸು, ಉನ್ನತ ಸ್ಥಿತಿಯಲ್ಲಿ ನನ್ನ ನೀನು ನಡೆಸು ಎಂದು ಹೇಳುವಾಗ ಕರ್ತನಾತ್ಮನ ಖಂಡಿತವಾಗಿಯೂ ನಮ್ಮನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಉನ್ನತವಾದ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ನಮ್ಮ ಕುಟುಂಬಗಳನ್ನು ದೇವರು ಹೆಚ್ಚಿಸುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ, ಅಭಿವೃದ್ಧಿಯಾದ ಕಾರ್ಯದಲ್ಲಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ನಿನ್ನ ಜನರನ್ನ ನೀನು ಕುರಿ ಹಿಂಡಿನಂತೆ ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ, ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.